ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಿದ್ದೇವೆ. ಈ ಸಾರಿ ದಿನಾಂಕ 26ರಿಂದ 28ರವರೆಗೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಆಪ್ಟಿಕಲ್ ಇಂಜಿನಿಯರಿಂಗ್. ತಮಗೆ ಗೊತ್ತಿರಬಹುದು, ಆಪ್ಟಿಕಲ್ ಇಂಜಿನಿಯರಿಂಗ್, ಇಂಟರ್ನೆಟ್, ಆಪ್ಟಿಕಲ್ ಫೈಬರ್ ಬಗ್ಗೆ ತಮಗೆ ಸ್ವಲ್ಪ ಮಾಹಿತಿ ಇದೆ. ಈ ಆಪ್ಟಿಕಲ್ ಇಂಜಿನಿಯರಿಂಗ್ ಅಲ್ಲಿ ಏನೇನು ಹೊಸ ಆವಿಷ್ಕಾರಗಳಾಗ್ತಾ ಇದೆ, ಏನೇನು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನಡೀತಾ ಇದೆ, ಮತ್ತೆ ಮುಂದೆ ಹೇಗೆ ಇದು ಆಪ್ಟಿಕಲ್ ಇಂಜಿನಿಯರಿಂಗ್ ಇನ್ನೇನು ಹೊಸ ಆವಿಷ್ಕಾರಗಳಿಗೆ ಒಂದು ಬುನಾದಿಯನ್ನು ಹಾಕ್ಲಿಕ್ಕೆ ಸಾಧ್ಯ ಇದೆ ಅನ್ನುವ ಬಗ್ಗೆ ದೇಶದ ಹೆಸರಾಂತ ಸಂಶೋಧಕರು, ಈವನ್ ವಿದೇಶಗಳಿಂದ ಕೂಡ ಈಗಾಗಲೇ ನಮ್ಮ ವಿದೇಶಗಳಿಂದ ಡೆಲಿಗೇಟ್ಸ್ ಇಲ್ಲಿ ಬಂದಿದ್ದಾರೆ. ಅಮೆರಿಕದಿಂದ ಬಂದಿದ್ದಾರೆ, ಜಪಾನ್ನಿಂದ ಬಂದಿದ್ದಾರೆ, ಬಾಂಗ್ಲಾದೇಶದಿಂದ ಬಂದಿದ್ದಾರೆ, ಇರಾನ್ನಿಂದ ಬಂದಿದ್ದಾರೆ. ದೇಶದ ಮತ್ತು ವಿದೇಶದ ಹೆಸರಾಂತ ನುರಿತ ತಜ್ಞರಿಂದ ಈ ಒಂದು ಆಪ್ಟಿಕಲ್ ಇಂಜಿನಿಯರಿಂಗ್ ಬಗ್ಗೆ ಸಂಶೋಧನಾ ಪ್ರಬಂಧಗಳನ್ನ ಈ ಮುಂದಿನ 2-3 ದಿನಗಳಲ್ಲಿ ಮಂಡಿಸಲಾಗ್ತಾ ಇದೆ. ಮತ್ತೆ ನುರಿತ ತಜ್ಞರಿಂದ ಈ ವಿಷಯದ ಬಗ್ಗೆ ಚರ್ಚೆ ನಡೆದು ಇದು ಮುಂದೆ ಹೇಗೆ ಇದು ಹೊಸ ಯೋಜನೆಗಳನ್ನ, ಹೊಸ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡಿ ಈ ತಂತ್ರಜ್ಞಾನದ ಉಪಯೋಗ ಈ ದೇಶಕ್ಕೆ, ಈ ಸಮಾಜಕ್ಕೆ ಎಷ್ಟರ ಮಟ್ಟಿಗೆ ಉಪಯೋಗ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ನಮ್ಮ ನುರಿತ ತಜ್ಞರಿಂದ ಒಂದು ವಿಚಾರಗೋಷ್ಠಿಯನ್ನು ಕೂಡ ಏರ್ಪಡಿಸಿದ್ದೇವೆ. ಈಗಾಗಲೇ ನಾವು 100ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳು ಈ ಒಂದು ಕಾನ್ಫರೆನ್ಸ್ ಆಪ್ಟಿಕಲ್ ಇಂಜಿನಿಯರಿಂಗ್ ಬಗ್ಗೆ ಈಗಾಗಲೇ ನಮ್ಮಲ್ಲಿ ಮಂಡಿಸಿದ್ದಾರೆ. ಅದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಏನು IEEE ಇಂಜಿನಿಯರಿಂಗ್, IEEE ಮತ್ತು ಫೋಟಾನಿಕ್ ಸೊಸೈಟಿ ಬೆಂಗಳೂರು ಚಾಪ್ಟರ್ ಅವರು ನಮಗೆ ಟೆಕ್ನಿಕಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ರಬಂಧಗಳನ್ನ ಆ ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಯಾವುದು ಬಂದಿದೆ ಅಂತವನ್ನು ಮಾತ್ರ ಒಂದು 60 ಪ್ರಬಂಧಗಳನ್ನ ನಾವು ಈ ಕಾನ್ಫರೆನ್ಸ್ಗೆ ಸೆಲೆಕ್ಟ್ ಮಾಡಿಬಿಟ್ಟು 27 ಮತ್ತು 28 2 ದಿನ ಒಂದು 4 ಪ್ಯಾರಲಲ್ ಸೆಷನ್ ಅಲ್ಲಿ ಈ ಪ್ರಬಂಧಗಳ ಮಂಡನೆ ಆಗ್ತಾ ಇದೆ.